ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಏನು ರೆಸಿಪಿ ಅಂತ ಗೊತ್ತಾ? ಸೊ ಏನು ಅಂತಂದರೆ ಇವಾಗ ಸೀಸನ್ ಏನು ಮಾವಿನ ಹಣ್ಣು ಸೀಸನು. ಸೊ ಈ ಮಾವಿನ ಹಣ್ಣು ಸೀಸನಲ್ಲಿ ಡಿಫ್ರೆಂಟ್ ವೆರೈಟೀಸ್ ಮಾಡ್ಕೋಬೇಕು. ಸೊ ನಾನು ಮಾಡ್ತಾ ಇರೋದು ಏನು ಅಂತಂದರೆ ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ಮನೆಯಲ್ಲೇ ಈಸಿಯಾಗಿ ಆ್ಯಂಡ್ ಟೇಸ್ಟ್ ಡಿಲಿಷಿಯಸ್ ಆಗಿ ಸೇಮ್ ಟು ಸೇಮ್ ನಾವು ಆಚೆ ಕುಡಿದ ಲಸ್ಸಿ ಹೇಗಿರುತ್ತೆ ಅದೇ ಥರ ಇರುತ್ತೆ. ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಈ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋದಲ್ಲಿ ಏನೇನು ವೆರೈಟೀಸ್ ಇರುತ್ತೋ ಪ್ರತಿಯೊಂದು ಮಾಡ್ಕೊಂಡು ಲೈಕ್ ಮಾಡೋಣ. ಸೊ ಇವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಏನು ಮಾಡಬೇಕಂದ್ರೆ ಫುಲ್ಲಾಗಿ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ತೊಗೊಬೇಕು. ಸೊ ನಾನಿಲ್ಲಿ ತೊಗೊತಾ ಇರೋ ಯಾವುದಂದರೆ ಬಾದಾಮಿ ಅಂತೂ ತುಂಬಾ ಸ್ವೀಟ್ ಇರುತ್ತೆ. ನಮ್ಮ ಮನೇಲಂತೂ ಫುಲ್ಲಾಗಿ ಸ್ಟಾಕ್ ತೊಗೊಂಬಂದು ಇಟ್ಬಿಟ್ಟಿದ್ದಾರೆ ನಮ್ಮಮ್ಮ. ಅದಕ್ಕೆ ಡೈಲಿ ಬರೀ ತಿನ್ಕೊಂಡೇ ಇದ್ದರೆ ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ನಾನು ಲಸ್ಸಿ ಮಾಡ್ತಾಯಿದ್ದೀನಿ. ಸೊ ನಿಮಗೋಸ್ಕರ ನೀವು ಕೂಡ ಇದನ್ನ ಮಾಡಿಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬಾಡಿ ಕೂಡ ತುಂಬಾ ಕೂಲಾಗಿರುತ್ತೆ. ಎಷ್ಟೇ ಹೀಟ್ ಇದ್ದರೂ ಕೂಡ ಈ ರೀತಿ ಮಾಡ್ಕೊಂಡು ಲಸ್ಸಿ ಇಷ್ಟ ಇಲ್ದಿರೋರು ಕೂಡ ನಿಜವಾಗ್ಲೂ ಲೈಕ್ ಮಾಡ್ತಾರೆ. ಫಸ್ಟು ಒಂದು ಚೆನ್ನಾಗಿರೋ ಹಣ್ಣಾಗಿರೋ ಅಂಥ ಮಾವಿನ ಹಣ್ಣು ತೊಗೊಂಡು ಅದನ್ನ ನೀಟಾಗಿ ಪೀಸ್ ಮಾಡಿಬಿಟ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ನನಗೂ ಅಷ್ಟೇ ಮೊದಲು ಲಸ್ಸಿ ಅಂದ್ರೇ ಆಗ್ತಾಯಿರಲಿಲ್ಲ. ಅಯ್ಯೋ ಶುಗರ್ ಹಾಕ್ಕೊಂಡು ಮೊಸರಲ್ಲಿ ಯಾರು ತಿಂತಾರೆ ಅಂತ ಅನ್ನಿಸ್ತಿತ್ತು. ಬಟ್ ಆಮೇಲೆ ಹೋಗ್ತಾ ನಮ್ಮಮ್ಮ ಮ್ಯಾಂಗೋ ಲಸ್ಸಿ ಮಾಡೋದು ಮತ್ತು ಆವಕಾಡೋ ಲಸ್ಸಿ ಈ ಥರ ವೆರೈಟಿ ಲಸ್ಸೀಸ್ ಮಾಡಿ ಅಭ್ಯಾಸ ಮಾಡಿಸಿದ್ರು. ನೀನು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಟೇಸ್ಟ್ಗಂತೂ ಹಾಗೆ ಟೇಸ್ಟ್ ಸೂಪರಾಗಿರುತ್ತೆ ಮತ್ತು ಹೆಲ್ತ್ಗೂ ಅಷ್ಟೇ ಸಖತ್ತಾಗಿರುತ್ತೆ. ಆಮೇಲೆ ನನಗೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಈ ರೀತಿ ಮಾಡ್ಕೊಬೇಕು. ಇವಾಗ ಮ್ಯಾಂಗೋಸ್ನೆಲ್ಲ ನಾವು ಕಟ್ ಮಾಡಿದ್ದಾಯಿತು, ಮಾವಿನ ಹಣ್ಣು ಚಿಕ್ಕ ಪೀಸಸ್ ಆಗಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ನಾವು ಕಟ್ ಮಾಡಿರೋವಂಥ ಮಾವಿನ ಹಣ್ಣೆಲ್ಲ ಹಾಕ್ಕೊಬೇಕು. ನೀವು ಕಾಯಿರೋವಂಥ ಮಾವಿನ ಹಣ್ಣು ಹಾಕ್ಬಿಡಿ. ಫುಲ್ಲಾಗಿ ಹಣ್ಣಾಗಿರಬೇಕು. ಎಷ್ಟು ಹಣ್ಣಾಗಿದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಲಸ್ಸಿಗೆ ಟೇಸ್ಟ್ ಅನ್ನೋದು ಸಖತ್ತಾಗಿ ಬರುತ್ತೆ. ಇಲ್ಲಿ ಯಾವುದೇ ಅಂತ ನಾನು ವಾಟರ್ ಆಗಲಿ ಏನೂ ಹಾಕ್ತಾಯಿಲ್ಲ. ನಿಮ್ಮ ಹತ್ರ ಐಸ್ ಕ್ಯೂಬ್ಸ್ ಅವೈಲೇಬಲ್ ಇದೆ, ನೀವು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಇಲ್ಲ ಐಸ್ ಕ್ಯೂಬ್ಸ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ನಾನು ಒಂದು ಚಿಕ್ಕ ಪ್ಯಾಕೆಟಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಸೊ ಮೊಸರನ್ನ ಗಟ್ಟಿಯಾಗಿದೆ ನೋಡಿದ್ರೆ, ಎಲ್ಲ ತಿಕ್ಕಾಗಿದ್ದರೆ ಲಸ್ಸಿ ತುಂಬಾ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಲಸ್ಸಿ ಯಾವಾಗಲೂ ತುಂಬ ಗಟ್ಟಿಯಾಗಿ ತಿಕ್ನೆಸ್ ಮೇಂಟೈನ್ ಮಾಡಬೇಕು. ಎಷ್ಟು ತಿಕ್ನೆಸ್ ಚೆನ್ನಾಗಿದೆ ಅಷ್ಟು ತಿಕ್ನೆಸ್ ಆಗಿ ಸೂಪರಾಗಿರುತ್ತೆ. ಮತ್ತು ಇವಾಗ ಇದಕ್ಕೇನು ಮಾಡಬೇಕು ಅಂದರೆ ಶುಗರ್ ಹಾಕ್ಕೊಬೇಕು. ಶುಗರ್ ಜಾಸ್ತಿ ಹಾಕ್ಕೊಂಬಿಡಿ, ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಅದ್ರ ಮೇಲೆ ಜಾಸ್ತಿ ಹಾಕ್ಕೊಬಾರ್ದು, ಸಖತ್ತಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ಇವಾಗ ಸಕ್ಕರೆನ ಹಾಕ್ಕೊಂಡು ಎಲ್ಲ ಆಯಿತು. ಇವಾಗ ಇದನ್ನು ನಾವು ಒಂದು ಗ್ರೈಂಡ್ ತಿರ್ಗಿಸಿದ್ರೆ ಸಾಕು, ರೆಡಿಯಾಗೋಗುತ್ತೆ ನಮ್ಮ ಲಸ್ಸಿ ಅನ್ನೋದು. ಮಾವಿನ ಹಣ್ಣು ಸೀಸನಲ್ಲಿ ಈ ರೀತಿ ಲಸ್ಸಿ ಮತ್ತು ಐಸ್ ಕ್ರೀಮ್ಸು ಈ ರೀತಿ ವೆರೈಟೀಸ್ ಆಫ್ ಮಾಡ್ಕೊಳ್ತಿದ್ದೆ ನಿಜವಾಗ್ಲೂ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ನಾನಂತೂ ಮಿಕ್ಸಿ ಮಾಡಿದ್ದಾಯ್ತು. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಕುಡಿದು ನೋಡಿ, ಸಖತ್ತಾಗಿ ಟೇಸ್ಟ್ ಇರುತ್ತೆ ಮತ್ತು ಸೂಪರ್ ಯಮ್ಮಿ ಡಿಲಿಷಿಯಸ್. ನಮ್ಮ ಮ್ಯಾಂಗೋ ಲಸ್ಸಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ನೋಡಿದ್ರೆ ಎಷ್ಟು ತಿಕ್ನೆಸ್ ಆಗಿದೆ. ಇಷ್ಟೇ ತಿಕ್ನೆಸ್ಸಲ್ಲಿ ನೀವು ಕೂಡ ಮಾಡಿಕೊಂಡು ಕುಡೀರಿ. ನಿಮ್ಮ ಬಾಡಿ ಕೂಡ ಕೂಲ್ ಆಗುತ್ತೆ. ಹಾಗೆ ಈ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋನ ಡೆಫಿನೆಟ್ಲಾಗಿ ಮಿಸ್ ಮಾಡಿದೆ. ಎಲ್ಲ ಮಾವಿನ ಹಣ್ಣು ಥರ ವೆರೈಟೀಸ್ ಕೂಡ ತೊಗೊಂಬಂದು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ ಮಾವಿನ ಹಣ್ಣು ಸೀಸನಲ್ಲಿ ನಾನಂತ ಹೇಳ್ತೀನಿ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ವಾಚ್ ಮಾಡಿ. ಬಾಯ್.